ಈಗ ಅದಕ್ಕೆ ಹೇಳಿದ್ದೀನಿ ಪೊಲೀಸ್ನವರಿಗೆ, ಬರೀ ಕಾನ್ಸ್ಟೇಬಲ್ಗಳು ಇರೋದಲ್ಲ ಟ್ರಾಫಿಕ್ನಲ್ಲಿ, ನಿಮ್ಮ ಪೊಲೀಸ್ ಹೈಯರ್ ಆಫೀಸರ್ಗಳು ಕೂಡ ಇರಬೇಕು ಅಲ್ಲಿ ಟ್ರಾಫಿಕ್ನಲ್ಲಿ ನಿಂತಿರ್ಬೇಕು. ಬರೀ ಆಫೀಸರ್ ಕೂತ್ಕೊಂಡು ಪಂಕ ಕೆಳಗಡೆ ಕೂತ್ಕೊಂಡಿರೋದಲ್ಲ, ಪಂಕ ಎಲ್ಲ ಈಗೆಲ್ಲ AC ಗಳಾಗ್ಬಿಟ್ಟಿದಾವೆ. ಸೊ ಅದೆಲ್ಲ ಪೊಲೀಸ್ನವ್ರಿಗೆ ಹೇಳಿದ್ದೀವಿ. ಸೊ ನಮಗೆ ಹೋಪ್ಸ್ ಏನಪ್ಪಾ ಅಂತಂದ್ರೆ ಇಂಪ್ರೂವ್ ಮಾಡಬೇಕು ಅಂತಕ್ಕಂಥದ್ದು. ಪೊಲೀಸ್ನವ್ರದ್ದು ನಮ್ಮ ಪೊಲೀಸ್ ಕಾನೂನು ವ್ಯವಸ್ಥೆಯನ್ನ ಇಂಪ್ರೂವ್ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ. ಅದಕ್ಕೋಸ್ಕರ ಎಲ್ಲ ಪ್ರಯತ್ನಗಳನ್ನು ಕೂಡ ಮಾಡ್ತೀವಿ. ಪೊಲೀಸ್ನವರು ಕೋಆಪರೇಟ್ ಮಾಡ್ತಾರೆ ಅಂತಕ್ಕಂಥ ನಂಬಿಕೆ ವಿಶ್ವಾಸ ಇದೆ. ಪೊಲೀಸ್ನವ್ರು ಮನಸ್ಸು ಮಾಡಿದ್ರೆ ಅಪರಾಧಗಳನ್ನ ತಡೆಗಟ್ಟೋದು ಕಷ್ಟ ಏನಿಲ್ಲ. ಆಮೇಲೆ ಇಂಟೆಲಿಜೆನ್ಸು ಕೂಡ ಸ್ಟ್ರೆಂಥನ್ ಮಾಡಲಿಕ್ಕೆ ಎಲ್ಲ ಪ್ರಯತ್ನಗಳು ಕೂಡ ಮಾಡ್ತೀವಿ. ಸೊ ಇಷ್ಟು ಮೇಜರ್ ಆಗಿ ಹೇಳಿರ್ತಕ್ಕಂಥದ್ದು. ಇನ್ನೂ ಅನೇಕ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದೀವಿ, ಇದು ಮೇಜರ್ ಆಗಿ ಹೇಳಿದ್ದೀವಿ. ಮಾಡ್ಲೇಬೇಕಲ್ಲ. ಏನು ಟ್ರಾನ್ಸ್ಫರ್ದು ಹೇಳಿದ್ದೀನಿ. ಟ್ರಾನ್ಸ್ಪರೆಂಟ್ ಆಗಿರ್ಬೇಕು ಅಂತ ಹೇಳಿದ್ದೀನಿ. ನಮ್ಮ ಎಲ್ಲ ಆಕ್ಷನ್ಗಳು ಕೂಡ ಟ್ರಾನ್ಸ್ಪರೆಂಟ್ ಆಗಿರ್ಬೇಕು. ಪ್ರಯತ್ನ ಮಾಡ್ಬೇಕಲ್ರಿ. ಆಗದೇ ಇಲ್ಲ ಅಂದ್ರೆ ಆಗೋದಿಲ್ಲ. ಏನುವೆ ಪ್ರಯತ್ನನೇ ಮಾಡದೆ ಹೋದ್ರೆ ಈಗೇನು ಆಗದೇ ಇಲ್ಲಪ್ಪ ಅಂತ ಬಿಟ್ಬಿಟ್ರೆ ಆಗತ್ತಾ? ಪ್ರಯತ್ನ ಮಾಡಬೇಕು. ಸೊ ವಿ ಆರ್ ಟ್ರೈಯಿಂಗ್ ಅವರ್ ಲೆವೆಲ್ ಬೆಸ್ಟ್. ನೀವೆಲ್ಲಾನು ಹೇಳಿದಿರಿ, ನೀವು ನಮ್ಗಿಂತ ಜೊತೆಕೊಂಡು ಎಲ್ಲ ಹೇಳಿದಿರಿ, ನೀವು ಸಮಸ್ಯೆಗಳು ಹೇಳಿದಿರಿ. ಆ ಎಲ್ಲಾನು ಇಂಪ್ಲಿಮೆಂಟ್ ಮಾಡಿದ್ರೆ ನಂಬರ್ 1 ಆಗುತ್ತೆ. ಮಾಡಬೇಕು ಅನ್ನೋದು ನಮ್ಮ ಆಸೆ. ಯಾರಾದರೂ ಡೆಲಿಬರೇಟ್ ಆಗಿ ಅಶಿಸ್ತಿನಿಂದ ನಡ್ಕೊಂಡ್ರೆ, ಕರ್ತವ್ಯ ಲೋಪ ಮಾಡಿದ್ರೆ ಅವ್ರ ಮೇಲೆ ಮುಲಾಜಿಲ್ಲದೆ ಆಕ್ಷನ್ ತಗೋತೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.